ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಬೆಳಗ್ಗೆ ತಿಂಡಿ ಮಾಡೋದು ಒಂದು ಚಿಂತೆ ಇರುತ್ತೆ. ಅದು ರಾತ್ರಿ ರೈಸು ಜಾಸ್ತಿ ಮಿಕ್ಕಿದ್ರೆ ಇನ್ನೂ ಅವರಿಗೆ ಅದರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಚಿತ್ರಾನ್ನ ಮಾಡಿಬಿಡ್ತಾರೆ ರಾತ್ರಿ ರೈಸಲ್ಲಿ. ಇವಾಗ ನಿಮಗೆ ರಾತ್ರಿ ರೈಸ್ನ ಬಳಸ್ಕೊಂಡು ಈ ಒಂದು ಹೆಲ್ದಿ ಪರೋಟ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಒಂದು ಜಾರಷ್ಟು ರೈಸ್ ಮಿಕ್ಕಿತ್ತು, ಅದನ್ನು ನಾನು ಸ್ವಲ್ಪ ಉಪ್ಪು ಹಾಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಂಡನಿ. ಹಾಗೆ ಅದೇ ಜಾರ್ಗೆ ಹಸಿಮೆಣಸಿಕಾಯಿ, ಕಲ್ಲುಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿನ, ಶುಂಠಿ ಇವೆಲ್ಲ ಹಾಕಿ ಮತ್ತೆ ನಾನು ಇದು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ರಾತ್ರಿ ಮಿಕ್ಕಿರೋ ರೈಸಲ್ಲಿ ತುಂಬ ವೆರೈಟಿ ಆಫ್ ಫುಡ್ನ ನಾವು ಮಾಡ್ಬೋದು. ಅದೇ ಹೆಲ್ದಿಯಾಗಿ ಅದನ್ನು ಕನ್ವರ್ಟ್ ಕೂಡ ಮಾಡ್ಕೋಬೋದು ನಾವು. ಹಾಗೆ ರೈಸಲ್ಲಿ ಅಕ್ಕಿ ರೊಟ್ಟಿ ಕೂಡ ಮಾಡ್ಬೋದು, ಮಾರ್ನಿಂಗ್ ಟಿಫನ್ನಿಗೆ ಚೆನ್ನಾಗಿರುತ್ತೆ ಅದು ಕೂಡ. ಇವಾಗ ನಾನು ಅದೆಲ್ಲ ಮಿಕ್ಸಿ ಮಾಡಿಟ್ಟು ಇಲ್ಲಿ 1-2 ಬೌಲಷ್ಟು ನಾನು ಮೈದಾ ಹಿಟ್ಟಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಸ್ಮೂತಾಗಿ ಕಲಸಿಡ್ತೀನಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸ್ಮೂತಾಗಿಯೇ ಕಲಿಸ್ಬೇಕು. ಹಾಗೆ ಕಲಸಿದ್ದಾದಮೇಲೆ ಅದಕ್ಕೆ ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ. ಇವಾಗ ನಾನು ಆವಾಗಲೇ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಎಲ್ಲ ನೈಸಾಗಿ ರುಬ್ಬಿದ್ನಲ್ಲ ಅದನ್ನು ಕೂಡ ನಾನು ಅನ್ನ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ. ಹಾಗೆ ಇವಾಗ 1 ಟೀ ಸ್ಪೂನಷ್ಟು ಅರಶಿನ ಪುಡಿ ಮತ್ತು 1 ಬೌಲಷ್ಟು ಅಕ್ಕಿ ಹಿಟ್ಟು ಜರಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು 1 ಬೌಲಷ್ಟು ಜೋಳದ ಹಿಟ್ಟು, 1 ಬೌಲಷ್ಟು ಗೋಧಿ ಹಿಟ್ಟು, ಈ ಥರ 3 ಥರದ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕ್ಯಾರೆಟು ಮತ್ತು ಸೌತೆಕಾಯಿ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇವಾಗ ಆ ಹಿಟ್ಟಿಗೆ ಎಲ್ಲ ತರಕಾರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ತರಕಾರಿ ಎಲ್ಲ ಹಾಕಿದ ಮೇಲೆ 1 ರೌಂಡು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿ ಅದನ್ನು ಉಂಡೆ ಥರ ಮಾಡಿಟ್ಕೋಬೇಕು. ಕೆಲವೊಬ್ಬರು ಹಸಿಮೆಣಸಿಕಾಯಿ ಯೂಸ್ ಮಾಡ್ತಾ ಇರಲ್ಲ, ಅವರು ಈ ಟೈಮಲ್ಲಿ ಮಿಕ್ಸ್ ಮಾಡೋ ಟೈಮಲ್ಲಿ ಖಾರದ ಪುಡಿ ಹಾಕೊಂಡ್ರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಹಾಕೋದೆಲ್ಲ ಮುಗಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಈ ಥರ ಉಂಡೆನ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇವಾಗ ಎಲ್ಲ ಉಂಡೆ ರೆಡಿಯಾಗಿದೆ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಸ್ವಲ್ಪ ನಾವು ಈ ಹೋಳಿಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಸ್ಟಫಿಂಗಿಗೂ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ನಾವು ಸ್ಟಫ್ ಮಾಡಿ ಹೋಳಿಗೆ ಥರನೇ ತಟ್ಟಿ ಬೇಯಿಸ್ಕೋಬೇಕು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಯಾವಾಗಲೂ ರೈಸ್ ಮಿಕ್ಕಿದಾಗ ಇನ್ಮೇಲೆ ಚಿಂತೆ ಮಾಡಬೇಡಿ, ಈ ಥರ ವೆರೈಟಿ ಅದರಲ್ಲೇ ಡಿಫ್ರೆಂಟಾಗಿ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡಿರಿ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಷ್ಟಪಡ್ತಾರೆ. ಹೊಸ ತಿಂಡಿ, ಹೊಸ ರುಚಿ, ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ತರಕಾರಿನ ಈ ಥರನಾದರೂ ನಾವು ಬೆಳಗ್ಗೆನೇ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇಲ್ಲಿ ಮೈದಾ ಹಿಟ್ಟು ಹಾಕಿರೋದ್ರಿಂದ ಹರಿಯಲ್ಲ, ಎಷ್ಟು ತಳ್ಳಗೆ ಬೇಕಾದರೂ ನಾವು ಅಷ್ಟು ತಳ್ಳಗೆ ಅದನ್ನು ಲಟ್ಟಿಸ್ಕೋಬೋದು. ಇವಾಗ ತವಾಗೆ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಕೋಬೋದು, ಮೊಸರು ಜೊತೆ ಕೂಡ ತಿನ್ಕೋಬೋದು. ಸೊ ರಾತ್ರಿ ಮಿಕ್ಕಿರೋ ಅನ್ನೋದಿಂದ ಹೆಲ್ದಿ ಪರೋಟ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರಲೇಬೇಕಲ್ವಾ? ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.